ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾಳೆ ಒಂದು ಶಕ್ತಿಶಾಲಿ ಚೈತ್ರ ಹುಣ್ಣಿಮೆ ಅಂತ ಕರೀತಾರೆ. ತುಂಬ ಒಂದು ವಿಶೇಷವಾದಂತಹ ದಿನ ಅಂತ ಹೇಳ್ಬೋದು. ಈ ಒಂದು ವಿಶೇಷ ಒಂದು ಹುಣ್ಣಿಮೆಯ ದಿನ ನಾವು ಈ ಒಂದು ಮ್ಯಾಜಿಕ್ ನಂಬರ್ನ ನಮ್ಮ ಮನೆಯ ಒಂದು ಮೇನ್ ಡೋರಿನ ಹಿಂದೆ, ಅಂದರೆ ಮೇನ್ ಡೋರಿನ ಹಿಂಭಾಗದಲ್ಲಿ ನಾವು ಈ ಒಂದು ಮ್ಯಾಜಿಕ್ ನಂಬರ್ನ ಬರೆದ್ರೆ ನಮಗೆ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರ್ತವೆ. ನಮ್ಮ ಮನೆಯಲ್ಲಿ ಒಂದು ಸಕಲ ಒಂದು ಏನು ಹೇಳ್ತೀವಿ, ಸಕಲ ಅಭಿವೃದ್ಧಿಯೂ ಸಹ ನೆರವೇರುತ್ತೆ ಅಂತ ಹೇಳ್ಬೋದು. ಈ ಒಂದು ಶಕ್ತಿಶಾಲಿ ಒಂದು ಹುಣ್ಣಿಮೆಯ ದಿನ ನಾವು ನಮ್ಮ ಏನೇ ಕೋರಿಕೆ ಇದ್ರೂ ಸಹ ನಾವು ಕೇಳ್ಕೊಂಡಾಗ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಸಹ ನಾಳೆ ಈ ಒಂದು ಶಕ್ತಿಶಾಲಿ ಚೈತ್ರ ಹುಣ್ಣಿಮೆಯ ದಿನ ಒಂದು ಅರಿಶಿಣವನ್ನು ತಗೊಳ್ಳಿ. ಇದೇ ರೀತಿಯಾಗಿ ಒಂದು ಏನು ಹೇಳ್ತೀವಿ, ಒಂದು ಹಣತೆ ದೀಪದಲ್ಲಿ ಅರಿಶಿಣವನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಬಿಟ್ಟು ಇದನ್ನು ನಾವು ನಮ್ಮ ಒಂದು ಮನೆಯ ಮೇನ್ ಡೋರಿನ ಹಿಂಭಾಗದಲ್ಲಿ, ಅಂದರೆ ಮುಂದೆ ಅಲ್ಲ, ಒಳಗಡೆ ಬರಿಬೇಕಾಗುತ್ತೆ. ಹಿಂದೆ ಅದು ಗೋಡೆಗೆ ಇದಾಗಬೇಕು, ಯಾರಿಗೂ ಸಹ ಕಾಣಬಾರ್ದು ಆ ನಂಬರು. ಆ ರೀತಿಯಲ್ಲಿ ಬರೆದಾಗ ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರ್ತವೆ ಅಂತಲೇ ಹೇಳ್ಬೋದು. ಏನೇ ಒಂದು ಕೋರಿಕೆಗಳಿದ್ರೂ ಸಹ ಒಂದು ನೆರವೇರ್ತವೆ. ನಾಳೆ ಅಂಥ ಒಂದು ವಿಶೇಷವಾದ ದಿನ. ಇನ್ನು ಯಾವ ಸಮಯದಲ್ಲಿ ಬರಿಬೇಕು ಈ ಒಂದು ನಂಬರ್ನ ಅಂದರೆ, ಬೆಳಿಗ್ಗೆ ಪೂಜೆ ಆದ ತಕ್ಷಣವೇ ಬರೀರಿ, ಅಥವಾ ಬೆಳಗ್ಗೆ ಬರೆಯೋದಕ್ಕೆ ಆಗೋದಿಲ್ಲ ಅಂದರೆ ನಾಳೆ ಸಂಜೆ ದೀಪ ಹಚ್ಚುವಂಥ ಸಮಯ, ಗೋಧೂಳಿಯ ಸಮಯದಲ್ಲಿ, ಅಂದರೆ 5:30ಯಿಂದ 6:30 ಒಳಗಡೆನೆ ಈ ಒಂದು ಮ್ಯಾಜಿಕ್ ನಂಬರ್ ಅಂತಲೇ ಹೇಳ್ಬೋದು. ಈ ಒಂದು ಮ್ಯಾಜಿಕ್ ನಂಬರ್ನ ಬರ್ಕೊಳ್ಳಿ. ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಕೇಳಿಕೊಂಡು ದೇವರಲ್ಲಿ, ನೀವು ನಂಬುವಂಥ ದೇವರಲ್ಲಿ ಕೇಳ್ಕೊಳ್ಳಿ. ಹಾಗೆಯೇ ನಾಳೆ ಬಂದುಬಿಟ್ಟು ಹುಣ್ಣಿಮೆ ಇರೋದರಿಂದ ಅದು ಚೈತ್ರ ಹುಣ್ಣಿಮೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು ದೇವಸ್ಥಾನ, ಗುರುಗಳ ದೇವಸ್ಥಾನ ಆಗಿರ್ಬೋದು, ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಒಂದು ಏನೇ ಒಂದು ಕಷ್ಟಗಳಿದ್ರೂ ಸಹ ಕೇಳ್ಕೊಂಡು ಬನ್ನಿ, ಎಲ್ಲನೂ ಸಹ ನೆರವೇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ಸುಮ್ಮನೆ ಇಲ್ಲೊಂದು ಮಣೆ ಮೇಲೆ ಮಣೆಯ ಮೇಲೆ ಬರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ನಾಳೆ ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ ನಿಮ್ಮ ಮನೆಯ ಒಂದು ಮೇನ್ ಡೋರಿನ ಹಿಂಭಾಗ, ಅಂದರೆ ಹಿಂದ್ಗಡೆ ಗೋಡೆಗೆ ಇರುತ್ತೆ ನೋಡಿ, ಟಚ್ ಆಗಿರುತ್ತೆ, ಅಲ್ಲಿ ಬರೀರಿ 369 ಅನ್ನುವಂತಹ ಒಂದು ಏಂಜಲ್ ಲಕ್ಕಿ ನಂಬರ್ ಅಂತ ಕರಿತೀವಿ. ಈ ಒಂದು ನಂಬರನ್ನು ಬರೆದು ನೋಡಿ ನೀವು ಅರಿಶಿಣದಿಂದ. ಈ ಒಂದು ನಂಬರ್ ಅನ್ನುವಂಥದ್ದು ಒಂದು ಅಭಿವೃದ್ಧಿಯ ಒಂದು ಸಂಕೇತ ಅಂತ ಹೇಳ್ತೀವಿ. ಏಕೆ ಅಂದರೆ 369 ಒಂದಾದಮೇಲೆ ಒಂದು ನಂಬರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಲಕ್ಕಿ ನಂಬರ್ ಅಂತ ಕರೀತಾರೆ, ಏಂಜಲ್ ನಂಬರ್ ಅಂತ ಕರೀತಾರೆ. ಈ ಒಂದು ಲಕ್ಕಿ ನಂಬರನ್ನು ಬರೆದು ನೋಡಿ. ಒಂದು 9 ದಿನ ಆಗಿರ್ಬೋದು, ಅಥವಾ ಒಂದು 21 ದಿನ, 41 ದಿನದಲ್ಲೇ ನೀವು ಏನು ಕೋರಿಕೆಯನ್ನು ಇಟ್ಟುಬಿಟ್ಟು ಕೇಳಿಕೊಂಡು ನಿಮ್ಮ ಮನೆಯ ದೇವರಲ್ಲಿ, ನೀವು ನಂಬುವಂಥ ಇಷ್ಟ ದೇವರಲ್ಲಿ ಕೇಳ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಮ್ಮ ಒಂದು ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ, ನಮ್ಮ ಕಷ್ಟಗಳು ಪರಿಹಾರ ಆಗಲಿ, ಹಾಗೆಯೇ ಒಂದು ಹಣಕಾಸಿನ ಅಭಿವೃದ್ಧಿ ಆಗಲಿ, ಆರೋಗ್ಯ ಅನ್ನುವಂತಹ ಒಂದು ಲಭಿಸಲಿ ಮನೆಯಲ್ಲಿ. ಎಲ್ಲರಿಗೂ ಸಹ ಮನೆಯಲ್ಲಿ ಒಂದು ಸಕಲ ಸಮೃದ್ಧಿಯು ನೆಲೆಸಲಿ. ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳ ಒಂದು ಕಣ್ಣುಗಳಾಗಿರ್ಬೋದು, ಅಥವಾ ದುಷ್ಟಶಕ್ತಿಯ ಯಾವುದೇ ಒಂದು ನೆರಳನ್ನುವಂಥದ್ದು ನಮ್ಮ ಮನೆಯ ಮೇಲೆ ಬೀಳದಿರಲಿ ಅಂತಂದು ಹೇಳ್ಬಿಟ್ಟು ಕೇಳಿಕೊಂಡು ನೀವು ಈ ಒಂದು ಲಕ್ಕಿ ನಂಬರನ್ನು ಬರೆದು ನೋಡಿ. ನೀವೇ ಹೇಳ್ತೀರಾ ಸ್ನೇಹಿತರೆ, ಇದಂತೂ ತುಂಬಾ ಒಂದು ಅದೃಷ್ಟ ತರುವಂತಹ ಒಂದು ನಂಬರ್ ಅಂತ ಹೇಳ್ತಾರೆ. ಹಾಗಾಗಿ ನಾಳೆ ತುಂಬಾ ಒಂದು ಶಕ್ತಿಶಾಲಿಯಾದಂತಹ ಒಂದು ಚೈತ್ರ ಹುಣ್ಣಿಮೆ ಅಂತಲೇ ಕರೆಯುವಂತಹ ಒಂದು ಹುಣ್ಣಿಮೆ ದಿನ ಇದೆ. ಅದರಲ್ಲೂ ಸಹ ಗುರುವಾರ ಬಂದಿದೆ. ಹಾಗಾಗಿ ಈ ಒಂದು ನಂಬರನ್ನು ಬರೆಯಿರಿ. ಹಾಗೆಯೇ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು ಶಿವನ ದೇವಾಲಯ ಆಗಿರ್ಬೋದು, ಅಥವಾ ಒಂದು ರಾಯರ ಒಂದು ಗುರುಗಳ ಒಂದು ದೇವಸ್ಥಾನ ಆಗಿರ್ಬೋದು, ಅಥವಾ ಲಕ್ಷ್ಮಿಯ ದೇವಸ್ಥಾನ, ಅಥವಾ ಅಮ್ಮನವರ ದೇವಸ್ಥಾನಗಳು ಏನಾದ್ರೂ ನಿಮ್ಮ ಮನೆಯ ಹತ್ತಿರ ಅಥವಾ ಹತ್ತಿರದಲ್ಲಿ ನಿಮ್ಮ ಊರಲ್ಲಿ ಇದ್ದೇ ಇರ್ತವೆ. ಖಂಡಿತವಾಗಿಯೂ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಪೂಜೆಯನ್ನು ಮಾಡಿಸ್ಕೊಂಡು, ನಮಗೆ ಎಲ್ಲ ರೀತಿಯಿಂದಲೇ ಒಳಿತಾಗಲಿ ಅಂತ ಕೇಳಿಕೊಂಡು ಬನ್ನಿ. ನೀವು ಈ ಒಂದು 369 ಅನ್ನುವಂತಹ ಒಂದು ನಂಬರ್ನ ಒಂದು ಚಮತ್ಕಾರವನ್ನು ನೀವೇ ನೋಡ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಚಿಕ್ಕ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.